ನಾಳೆ ಜಮ್ಮು ಕಾಶ್ಮೀರಕ್ಕೆ ರಾಹುಲ್ ಗಾಂಧಿ ಅವರ ಭೇಟಿ. ಜಮ್ಮು ಕಾಶ್ಮೀರದ ಪೂಂಚ್ ಸೆಕ್ಟರ್ನಲ್ಲಿ ಅವರು ಭೇಟಿ ಮಾಡ್ತಾರೆ. ಶೆಲ್ ದಾಳಿಗೆ ಯಾರೆಲ್ಲ ಹತರಾಗಿದ್ರು ಅವರ ಕುಟುಂಬಸ್ಥರನ್ನ ಭೇಟಿ ಮಾಡೋ ಮೂಲಕವಾಗಿ ಅವರಿಗೆ ಸಾಂತ್ವನ ಹೇಳೋ ಸಲುವಾಗಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೋಗ್ತಾ ಇದ್ದಾರೆ. ಮೃತರ ಕುಟುಂಬಸ್ಥರನ್ನ ಮಾತನಾಡಿಸಿ ಅವರಿಗೆ ಧೈರ್ಯ ತುಂಬೋದ್ರ ಜೊತೆಗೆ ಯಾವ ರೀತಿಯಾಗಿ ಆಯ್ತು ಈ ಘಟನೆ, ಯಾವ ರೀತಿಯ ಭಯದ ವಾತಾವರಣ ನಿರ್ಮಾಣವಾಗಿದೆ, ಏನು ಬಯಸ್ತಾ ಇದ್ರು ಆ ನಾಗರಿಕರು, ಇದೆಲ್ಲದರ ಬಗ್ಗೆಯೂ ಕೂಡ ಅವ್ರ ಜೊತೆಗೆ ಕೆಲ ಹೊತ್ತು ಸಮಾಲೋಚನೆಯನ್ನ ನಡೆಸೋದಕ್ಕೆ ಸನ್ನದ್ಧರಾಗಿದ್ದಾರೆ. ರಾಹುಲ್ ಗಾಂಧಿ ನಾಳೆ ಭೇಟಿ ಕೊಡ್ತಾ ಇದ್ದಾರೆ, ಪೂಂಚ್ ಸೆಕ್ಟರ್ಗೆ ಹೋಗ್ತಾರೆ. ಪಾಕಿಸ್ತಾನದಿಂದ ಹಾರಿ ಬಂದಂತಹ ಶೆಲ್ಗಳು ಯಾವ ರೀತಿಯಾಗಿ ಕೆಲವರನ್ನ ಬಲಿ ಪಡಿತು ಮತ್ತು ಕೆಲ ಮನೆಗಳನ್ನ ಧ್ವಂಸಗೊಳಿಸಿತ್ತು, ಆ ಜಾಗಕ್ಕೆ ಅವ್ರು ಹೋಗ್ತಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ವಿಪಕ್ಷ ನಾಯಕನಾಗಿ ರಾಹುಲ್ ಗಾಂಧಿ ಈ ರೀತಿಯಾಗಿ ಎಲ್ಲೆಡೆ ಭೇಟಿ ಕೊಡ್ತಾ ಇರೋದು ಸಹಜ ನಿರೀಕ್ಷಿತ. ಸೊ ನಾಳೆ ಪೂಂಚ್ ಸೆಕ್ಟರ್ಗೆ ಹೋಗ್ತಾ ಇದ್ದಾರೆ, ಅಲ್ಲಿನ ವಿಶೇಷತೆ ಏನು? ದಿವ್ಯಾ ನೋಡಿ, ಮುಖ್ಯವಾಗಿ ಪಾಕಿಸ್ತಾನ ಶೆಲ್ ದಾಳಿ ಏನು ಮಾಡಿತ್ತು, ಈ ದಾಳಿಗೆ ಬಹಳಷ್ಟು ಹಾನಿ ಆಗಿರುವಂತ ಪ್ರದೇಶ ಅಂದ್ರೆ ಅದು ರಜೌರಿ, ಪೂಂಚ್ ಮತ್ತೆ ಉರಿ ಸೆಕ್ಟರ್ ಆಗಿರುವಂತದ್ದು. ಈ ಮೂರು ಪ್ರದೇಶಗಳಲ್ಲಿ ಪಾಕಿಸ್ತಾನದ ಶೆಲ್ ದಾಳಿ ಏನಾಗಿತ್ತು ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹಾನಿಯನ್ನ ಮಾಡಿತ್ತು, ಮನೆಗಳನ್ನ ಧ್ವಂಸ ಮಾಡಿತ್ತು, ಮತ್ತೆ ಸಾಕಷ್ಟು ಸಾವು ನೋವುಗಳು ಕೂಡ ಅಲ್ಲಿ ಸಂಭವಿಸಿತ್ತು. ಸೊ ಹೀಗಾಗಿ ಪೂಂಚ್ಗೆ ಈಗ ಭೇಟಿಯನ್ನ ಕೊಡ್ಲಿಕ್ಕೆ ರಾಹುಲ್ ಗಾಂಧಿ ಅವರು ನಿರ್ಧಾರ ಮಾಡಿರುವಂತದ್ದು. ಲೋಕಸಭೆ ವಿರೋಧ ಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಪೂಂಚ್ಗೆ ಭೇಟಿ ನೀಡಿ ಅಲ್ಲಿರುವಂತಹ ಗಡಿ ಭಾಗದ ಹಳ್ಳಿಗಳಿಗೆ ಭೇಟಿಯನ್ನ ಕೊಡ್ತಾರೆ. ಅಲ್ಲಿರುವಂತಹ ಜನರ ಏನು ಸಂತೈಸುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಬಹಳಷ್ಟು ಕುಟುಂಬಗಳು ಈಗಾಗಲೇ ಅಲ್ಲಿ ತಮ್ಮ ಸದಸ್ಯರನ್ನ ಕಳ್ಕೊಂಡಿದ್ದಾವೆ. ಅವರನ್ನ ಭೇಟಿಯಾಗಿ ಅವರಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡೋದ್ರ ಜೊತೆಗೆ ಗಡಿ ಪ್ರದೇಶದಲ್ಲಿರುವಂತಹ ಪರಿಸ್ಥಿತಿ ಏನು ಮತ್ತೆ ಯಾವ ರೀತಿಯಾದಂತಹ ಕೆಲಸಗಳಲ್ಲಿ ಆಗಬೇಕು, ಮತ್ತೆ ಈ ರೀತಿಯಾದಂತಹ ಶೆಲ್ಗಳ ದಾಳಿಯಾದಾಗ ಜೀವಗಳನ್ನು ಉಳಿಸ್ಕೊಳ್ಳಿಕ್ಕೆ ಯಾವ ರೀತಿಯಾದಂತಹ ರಕ್ಷಣೆಯ ಅಗತ್ಯತೆ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು ರೀತಿ ಅಧ್ಯಯನವನ್ನ ಕೂಡ ಮಾಡ್ತಾರೆ. ಅಲ್ಲಿರುವಂತವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ನೋಡಿ, ಪೂಂಚ್ ಸೆಕ್ಟರ್ ಏನಿದೆ ಇದು 8 ರಿಂದ 10 ಕಿಲೋಮೀಟರ್ ದೂರದಲ್ಲಿ ಇರುವಂತದ್ದು. ಅಂದ್ರೆ ಭಾರತ ಮತ್ತೆ ಪಾಕಿಸ್ತಾನ ಗಡಿಯಿಂದ ಅಂತಾರಾಷ್ಟ್ರೀಯ ಗಡಿ ಏನಿರುತ್ತೆ ಅಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿ ಇರುವಂತದ್ದು. ಸೊ ನೇರವಾದಂತ ದಾಳಿ ಎರಡು ದೇಶಗಳಾದಂತ ಸಂದರ್ಭದಲ್ಲಿ ಇಲ್ಲಿ ಅತಿ ಹೆಚ್ಚು ಡ್ಯಾಮೇಜ್ಗಳು ಸಹಜವಾಗಿ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಘಟನೆಗಳಾಗಬಾರದು ಅನ್ನುವಂತ ಕಾರಣಕ್ಕೆ ಅಲ್ಲಿನ ಜನರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಮಾಹಿತಿಯನ್ನು ಪಡೆದುಕೊಂಡು ಮುಂದೆ ಅಲ್ಲಿ ಆಗ್ಬೇಕಾಗಿರುವಂತಹ ಬದಲಾವಣೆಗಳನ್ನು ತೆಗೆದುಕೊಂಡು ಸರ್ಕಾರದ ಮೇಲೆ ಒತ್ತಡ ಹಾಕುವಂತ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ವಿರೋಧ ಪಕ್ಷದ ನಾಯಕರಾಗಿ ಅಲ್ಲಿರುವ ಜನರ ಸಮಸ್ಯೆಗಳನ್ನು ಕೂಡ ಅವರು ಕೇಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ದಿವ್ಯಾ.